ನಿಮ್ಮ ಫೋಟೋ ಅಥವಾ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಯೂಸ್ ಮಾಡಿಕೊಂಡು ನಿಮಗೆ ಬೆದರಿಸುವಂಥದ್ದು, ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ನಿಮಗೆ ಹ್ಯಾರಾಸ್ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ನಿಮ್ಮ ಅನುಮತಿ ಇಲ್ಲದೆ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ನಲ್ಲಿ ನಿಮ್ಮ ಫೋಟೋವನ್ನು ಪೋಸ್ಟ್ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕು? ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಲೀಗಲ್ ಕಂಟೆಂಟ್ ಕ್ರಿಯೇಟರ್ ಪ್ರಜ್ವಲ್ ಶೆಟ್ಟಿ. ಇತ್ತೀಚಿನ ದಿನಗಳಲ್ಲಿ ಇತರರು ನಿಮ್ಮ ಫೋಟೋ ಅಥವಾ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಳಸುವಂಥದ್ದು, ನಿಮಗೆ ಬೆದರಿಸುವಂಥದ್ದು ಮತ್ತು ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ ನಿಮಗೆ ಹ್ಯಾರಾಸ್ ಮಾಡುವಂಥದ್ದು ತುಂಬಾನೇ ಆಗ್ತಾ ಇದೆ. ಭಾರತದಲ್ಲಿ ರೈಟ್ ಟು ಪ್ರೈವಸಿ ಎನ್ನುವಂಥದ್ದು ಒಂದು ಮೂಲಭೂತ ಹಕ್ಕಾಗಿದೆ. ನಿಮ್ಮ ಅನುಮತಿ ಇಲ್ಲದೆ ನಿಮ್ಮ ಫೋಟೋ ಅಥವಾ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಳಸಿದರೆ ಅದೊಂದು ಕಾನೂನು ಅಪರಾಧವಾಗಿದೆ. ಇಂತಹ ಸಂದರ್ಭದಲ್ಲಿ ನೀವು ಯಾವ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ಳಬಹುದು? ಮುಖ್ಯವಾಗಿ ಆ ಒಂದು ಪೋಸ್ಟ್ನ ಸ್ಕ್ರೀನ್ಶಾಟನ್ನು ನೀವು ತೆಗೆದಿಟ್ಕೊಳ್ಳಿ. ನಂತರ ಆ ಪೋಸ್ಟ್ನ ಲಿಂಕ್ ಅಥವಾ URL ಕಾಪಿ ಮಾಡಿಕೊಳ್ಳಿ. ಸಂಬಂಧಿತ ಪ್ಲ್ಯಾಟ್ಫಾರ್ಮ್ನಲ್ಲಿ ನೀವು ರಿಪೋರ್ಟ್ ಮಾಡುವಂತಹ ಪ್ರಯತ್ನ ಮಾಡಿ. ರಿಪೋರ್ಟ್ ಮಾಡಿದ ನಂತರವೂ ಆ ಪೋಸ್ಟ್ನ ತೆಗೆದು ಹಾಕಿಲ್ಲ ಅಂತಂದರೆ, ಬೆದರಿಕೆಗಳು ನಿಮಗೆ ಬರ್ತಾ ಇದ್ದರೆ ನೀವು ಸೈಬರ್ ಕ್ರೈಮ್ಗೆ ರಿಪೋರ್ಟ್ ಮಾಡ್ಬೋದು. ಸೈಬರ್ ಕ್ರೈಮ್ ಸಂಖ್ಯೆ 1930ಗೆ ನೀವು ಕರೆ ಮಾಡ್ಬೋದು. ಇಲ್ಲ ಅಂದರೆ ಸೈಬರ್ ಸುರಕ್ಷಾ ಪೋರ್ಟಲ್ಗೆ ನೀವು ಹೋಗಿ ವೆಬ್ಸೈಟಿಂದ ಅಲ್ಲಿ ನಿಮ್ಮ ಕಂಪ್ಲೇಂಟನ್ನು ಮಾಡಬಹುದು. ಇಲ್ಲವಾದರೆ ನೀವು ಪೊಲೀಸ್ ಠಾಣೆಗೂ ಕೂಡ ನಿಮ್ಮ ಈ ಕಂಪ್ಲೇಂಟ್ನ ದಾಖಲೆ ಮಾಡಬಹುದು. ಸೋಷಿಯಲ್ ಮೀಡಿಯಾ ಸಿಕ್ಕಿದೆ ಅಂತ ಮಾತ್ರಕ್ಕೆ ಏನಾದರೂ ಮಾಡಬಹುದು ಎನ್ನುವಂಥದ್ದು ಒಂದು ತಪ್ಪು ಕಲ್ಪನೆ. ಪ್ರತಿಯೊಬ್ಬರಿಗೂ ತಮ್ಮ ಗೌರವ ಮತ್ತು ಗೌಪ್ಯತೆ ಕಾಪಾಡುವ ಹಕ್ಕು ಕಾನೂನಿನ ಅಡಿಯಲ್ಲಿ ಇದೆ. ಇಂಥ ಇನ್ಫಾರ್ಮೇಟಿವ್ ವಿಡಿಯೋಸ್ಗೆ ಲೀಗಲ್ ಟೈಮ್ಸ್ ಕನ್ನಡನ ಫಾಲೋ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.